ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ರ ಸವಿನಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಫೋಟೋಶಾಪ್ ಒಳಗೆ ನಿಮ್ಗೆ ಯಾವ ರೀತಿ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಟೆಕ್ಸ್ಟ್ ಔಟ್ಲೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ಔಟ್ ಬಾರ್ಡರ್ ಒಂದು ಟೆಕ್ಸ್ಟ್ಗೆ ಒಂದು ಔಟ್ಲೈನ್ ಯಾವ ರೀತಿ ರಚನೆ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂದೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರು ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರಲ್ಲ ಅವರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾ ಇದ್ದೀನಿ ಸಣ್ಣ ಮಾಡಿದಿರೋ ಫೋಟೋಶಾಪ್ನ. ಇದರಲ್ಲಿ ನಮಗೆ ಬೇಕಿರತಕ್ಕಂಥ ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಯಾವ ಒಂದು ಪೇಜ್ ಬೇಕಾಗುತ್ತೋ ಆ ಒಂದು ಪೇಜ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. RGB ಕಲರಲ್ಲಿ ವೈಟ್ ಬ್ಯಾಕ್ಗ್ರೌಂಡು. ಸೊ ಪಿಕ್ಸೆಲಲ್ಲಿ ನಾನು ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ ಒಂದು ಬ್ಯಾಕ್ಗ್ರೌಂಡ್ ಆಗಿ. ನಿಮಗೆ ಸ್ವಲ್ಪ ಜಾಸ್ತಿ ಕಾಣಲಿ ಅಂತೇಳಿ ನಾನು ದೊಡ್ಡದೊಂದು ಪೇಜ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾವು ಲೆಟರ್ ಬರೀಬೇಕಾಗಿದೆ. ಇವಾಗ ಟೆಕ್ಸ್ಟ್ ಟೂಲಿಗೆ ಬರ್ತೀನಿ. ಟೆಕ್ಸ್ಟ್ ಟೂಲಿಗೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊತೀನಿ. ಓಕೆ, ಈ ಟೆಕ್ಸ್ಟ್ ಟೂಲ್ ಇದೆಯಲ್ಲ, ಈ ಟೆಕ್ಸ್ಟ್ ಟೂಲ್ನ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡು ನಾನು ಇವಾಗ ಒಂದು ಯಾವುದು ಟೆಕ್ಸ್ಟ್ ಬರ್ತೀನಿ. ಓಕೆ ಗೈಸ್, ಎಮ್ ಅನ್ನೋ ಒಂದು ಲೆಟ್ರನ್ನ ನಾನು ಇಲ್ಲಿ ಬಿಗ್ ಆಗಿ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಲೆಟ್ರ್ ಬರೆದಿದ್ದೀನಿ. ಇವಾಗ ನೋಡೋಣ. ಓಕೆ, ಈ ಎಮ್ ಅನ್ನೋ ಲೆಟರ್ನ ಬರ್ತಾ ಇದ್ದೀನಿ. ಇದನ್ನ ಕಾಪಿ ಮಾಡ್ಕೊತಾ ಇದ್ದೀನಿ. ಒಂದು ಕಾಪಿ ಆಯಿತು. ಇನ್ನೊಂದು ಬರ್ಬೋಣ, ಇನ್ನೊಂದು ತಗೋಣ. ಓಕೆ, ಒಂದು ಸೆಕೆಂಡ್. ಎಷ್ಟಿರಲಿ, ಚಿಕ್ಕದಿರಲಿ. ಇದು ಈ ಥರ ಡಿಲೀಟ್ ಮಾಡಿ. ನಮಗೆ ಲೇಯರ್ ಬೇಡಪ್ಪ ಅಂತಂದ್ರೆ ಈ ಲೇಯರ್ನ ಡಿಲೀಟ್ ಮಾಡ್ಕೊಳ್ಳೋದು. ಈ ಲೇಯರಲ್ಲಿ ಹೋಗ್ಬಿಟ್ಟು ಡಿಲೀಟ್, ಈ ಥರ ಡಿಲೀಟ್ ಮಾಡಿಬಿಟ್ರೆ ಲೇಯರ್ ಡಿಲೀಟ್ ಆಗುತ್ತೆ. ಸೊ ಈ ಸೈಜಲ್ಲಿ ನಮಗೆ ಬೇಕಿರ್ತಕ್ಕಂಥದ್ದು ಆಲ್ಟ್ ಹಿಡಿದು ಕಳಿಸಿ ಇದನ್ನ ಕಾಪಿ ಮಾಡ್ಕೊತಾ ಇದ್ದೀನಿ. ಆಲ್ಟ್ ಹಿಡಿದು ಒಂದು ಲೇಯರು, ಎರಡು ಲೇಯರು. ಸೊ ಈ 3 ಲೇಯರು ಕಾಪಿ ಆಗಿದ್ದಾವೆ. ಈ 3 ಲೇಯರ್ನ ಫಸ್ಟ್ ಲೇಯರ್ ಯಾವ ರೀತಿ ಔಟ್ಲೈನ್ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಸ್ಕೊಡ್ತಾ ಇದ್ದೀನಿ. ಬನ್ನಿ, ಈ ಲೇಯರ್ನ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಲೇಯರ್ ಇದಲ್ಲ, ಇಲ್ಲಿ ಬಂದು ಸೆಲೆಕ್ಷನ್ ಮಾಡ್ಕೊಂಡಿನಿ. ಇಲ್ಲಿ ಲೇಯರ್ ಇದೆ, ಸೆಲೆಕ್ಷನ್ ಮಾಡ್ಕೊಂಡಿನಿ. ಸೆಲೆಕ್ಷನ್ ಮಾಡ್ಕೊಂಡು ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಡಬಲ್ ಸತಿ ಕ್ಲಿಕ್ ಮಾಡ್ಕೊಳ್ಳಿ. ಡಬಲ್ ಸತಿ ಕ್ಲಿಕ್ ಮಾಡ್ಕೊಂತ ಈ ತರದ ಆಪ್ಷನ್ಸ್ ಬರ್ತೈತಿ. ಲಾಸ್ಟ್ ಒನ್ ಇಲ್ಲಿ ಸ್ಟ್ರೋಕ್ ಅಂತ ಇದೆಯಲ್ಲ, ಈ ಸ್ಟ್ರೋಕ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತಾರೆ ಈ ಥರ ಇಂಟರ್ಫೇಸ್ ಬರ್ತೈತಿ. ಇಲ್ಲಿ ನೋಡ್ತಿರ್ಬೋದು. ನನಗೆ ಯಾವ ಒಂದು ಕಲರ್ ಬೇಕಾಗುತ್ತೆ ಔಟ್ಲೈನ್ ನಮಗೆ ಅಂತೇಳಿ ಇಲ್ಲಿ ನಿಮ್ಗೆ ಕೇಳ್ತೆ. ನಾವು ಒಂದು ಈ ಕಲರ್ನ ನಾನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರು. ಓಕೆ, ನೋಡಿ ಈ ಥರ. ಓಕೆ, ಈ ಕಲರ್ ಇರಲಿ. ಇಲ್ಲಿ ಸೈಜ್ ಇದೆಯಲ್ಲ, ಇಲ್ಲಿ ಸೈಜ್ನ ನಿಮ್ಗೆ ಯಾವ ಥರ ಬೇಕೋ ಆ ಥರ ಇಲ್ಲಿ ದೊಡ್ಡದು ಮಾಡ್ಕೋಬೋದು, ಚಿಕ್ಕದು ಮಾಡ್ಕೋಬೋದು. ಈ ಥರ ಫ್ರೆಂಡ್ಸ್, ನಾನು ಇವಾಗ ಒಂದು 13ಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಸೈಜಲ್ಲಿ 13 ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪೊಸಿಷನ್ ಇದೆಯಲ್ಲ, ಔಟ್ ಸೈಡ್ ಅಂತಿದೆಯಲ್ಲ, ಇಲ್ಲಿ ಪೊಸಿಷನ್ ಔಟ್ ಸೈಡ್ ಅಂದರೆ ಟೆಕ್ಸ್ಟ್ ಹೊರಗಡೆ ಮಾತ್ರ ಬಾರ್ಡರ್ ಬರ್ತೈತಿ. ಔಟ್ ಸೈಡನ್ನು ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಬ್ಲೈಂಡ್ ಮೋಡ್ ಅಂದ್ರೆ ಇದೇನು ಬೇಕಾಗಿಲ್ಲ. ಆಪೋಸಿಟಿ ಅಂದ್ರೆ ಇಲ್ಲಿ ನಿಮಗೆ ಈ ಥರ ನೋಡಿದಾಗ ಕಡಿಮೆ ಆಗುತ್ತೆ. ಇದು ಒಂದು ಬಣ್ಣದ ಒಂದು ಈ ಥರ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು. ಸೊ ಈ ಥರ ಯಾವ ಥರ ಆಪೋಸಿಟಿ ನೀವು ಕಡಿಮೆ ಮಾಡ್ಕೊಂತೀರಿ ಆ ಥರ ಬಣ್ಣದ್ದು ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಆಗುತ್ತೆ. ಜಾಸ್ತಿ ಮಾಡ್ದಂಗಿಲ್ಲ. ಇಲ್ಲಿ 100 ಇದ್ರೆ ಸ್ವಲ್ಪ ಫುಲ್ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಕಲರ್ ಬೇಕಾಗುತ್ತೆ ಔಟ್ ಸೈಡ್. ಓಕೆ, ನಾನು ಇವಾಗ ಇಲ್ಲಿ ಓಕೆ ಮಾಡ್ಕೊತೀನಿ. ಸೊ ಈ ಲೇಯರ್ ಆಯಿತು. ಈ ಲೇಯರ್ ಔಟ್ ಸೈಡ್ ಆಯಿತು. ಇವಾಗ ಈ ಲೇಯರ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಮೂಟಲ್ಲಿ ಬಂದ್ಬಿಟ್ಟು ಈ ಲೇಯರ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಮಧ್ಯದಲ್ಲಿರ್ತಕ್ಕಂಥ ಒಂದು ಲೇಯರ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಆ್ಯಸ್ ಇಟ್ ಈಸ್ ಸೇಮ್. ಮತ್ತು ಇಲ್ಲಿ ಡಬಲ್ ಸತಿ ಕ್ಲಿಕ್ ಮಾಡ್ಕೊತೀನಿ. ಡಬಲ್ ಸತಿ ಕ್ಲಿಕ್ ಮಾಡ್ಕೊಂಡು ಸ್ಟ್ರೋಕ್ ಅಂತೀನಿ. ಸ್ಟ್ರೋಕ್ ಅಂತ ಕಳಿಸಿ ಫ್ರೆಂಡ್ಸ್, ಇಲ್ಲಿ ಔಟ್ ಸೈಡ್ ಇದೆಯಲ್ಲ, ಇಲ್ಲಿ ಇನ್ಸೈಡ್ ತಗೊಂತೀನಿ. ಇಲ್ಲಿ
ಕೆಳಗಡೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಇನ್ಸೈಡ್ ಅಂತ ಇರ್ತದೆ. ಫಸ್ಟಿಗೆ ನಾವು ಏನು ಮಾಡಿದ್ವಿ, ಔಟ್ ಸೈಡ್ ತಗೊಂಡಿದ್ವಿ ಪೊಸಿಷನ್ನು. ಸೊ ಇವಾಗ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ಇನ್ಸೈಡ್ ತಗೊತೀನಿ. ಇನ್ಸೈಡ್ ತಗೊಂಡ್ಬಿಟ್ಲೆ ಇದು ನಾರ್ಮಲ್ ಆ್ಯಸ್ ಇಟ್ ನಾರ್ಮಲ್ ಇರಲಿ, ಆಪೋಸಿಟ್ ಸೇಮ್ ಇರಲಿ. ಇವಾಗ ನಾನು ಇಲ್ಲಿ ಓಕೆ ಮಾಡ್ಕೊತೀನಿ. ಓಕೆ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ತಿರ್ಬೋದು ಈ ಥರ ಇಂಟರ್ಫೇಸ್ ಬಂದಿದೆ. ಓಕೆ, ನೋಡೋಣ ರಿಯಲ್ ಬ್ಲೆಂಡಿಂಗ್ ಆಪ್ಷನ್ಸು. ಫ್ರೆಂಡ್ಸ್ ಇವಾಗ ಔಟ್ ಸೈಡ್ ಇದೆಯಲ್ಲ ಸ್ಟ್ರೋಕು, ವ್ಯತ್ಯಾಸ ತೋರಿಸ್ತೀನಿ. ಇನ್ಸೈಡ್ ಇದೆಯಲ್ಲ, ಇನ್ಸೈಡ್ನ ಮತ್ತೆ ಒಳ್ಳೆ ಆ್ಯಸ್ ಇಟ್ ಸೇಮ್ 13 ಇಟ್ಕೊಳ್ಳೋಣ. 13. ಓಕೆ, ಇಲ್ಲಿ 13ನ ಓಕೆ ಮಾಡಿದ್ವಿ. ಫ್ರೆಂಡ್ಸ್ ಏನಾದರೂ ವ್ಯತ್ಯಾಸ ಕಾಣಿಸ್ತಾ ಇದ್ದೇನೆ ನಿಮಗೆ? ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ಒಂದ್ಸತಿ ನೋಡ್ಕೊಳ್ಳಿ. ಲಾಸ್ಟಿಗೆ ನೋಡಿ ಹೇಳ್ತೀನಿ ನಾನು ವ್ಯತ್ಯಾಸ ಹೆಂಗೆ ಆಗುತ್ತೆ ಅಂತೇಳಿ. ಸೊ ನೆಕ್ಸ್ಟ್ ಇವಾಗ ಈ ಲೇಯರ್ನ ಕ್ಲಿಕ್ ಮಾಡ್ಕೊತೀನಿ. ಮತ್ತೆ ಮುಂದಿನ ಒಂದು ಸನ್ನಿವೇಶಕ್ಕೆ ಹೋಗೋಣ. ಆ್ಯಸ್ ಇಟ್ ಈಸ್ ಸೇಮ್. ಮತ್ತೆ ಒಳ್ಳೆ ಏನು ಮಾಡಬೇಕು, ಇಲ್ಲಿ ಡಬಲ್ ಸತಿ ಕ್ಲಿಕ್ ಮಾಡ್ಕೊಳ್ಳಿ ಲೇಯರ್ ಇದ್ದಲ್ಲೇ. ಓಕೆ, ಸ್ಟ್ರೋಕ್ ಅನ್ನಿ. ಸ್ಟ್ರೋಕ್ ಅಂದ ತಕ್ಷಣ ಇಲ್ಲಿ 13 ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ 13 ರೆಡಿ ಆಯಿತಾ? ಇಲ್ಲಿ ನಾನು ಸೆಂಟರ್ ಕ್ಲಿಕ್ ಮಾಡ್ಕೊತೀನಿ. ಸೆಂಟರ್. ಓಕೆ, ಸೆಂಟರ್ ಆ್ಯಸ್ ಇಟ್ ಈಸ್ ಸೇಮ್. ಓಕೆ ಅಂತೀನಿ. ಫಸ್ಟ್ನೇ ಲೇಯರ್ ಇದೆಲ್ಲ, ಈ ಲೇಯರು ಔಟ್ ಸೈಡ್ ಲೈನ್ ಹಾಕಿದ್ದೀನಿ. ಔಟ್ ಸೈಡ್ ಲೈನ್ ಅಂತಂತಂದರೆ ಈ ಟೆಕ್ಸ್ಟ್ ಇದೆಯಲ್ಲ, ಬ್ಲ್ಯಾಕ್ ಕಲರ್ ಟೆಕ್ಸ್ಟ್ ಹೊರಗಡೆ ಬರ್ತಕ್ಕಂಥ ಒಂದು ಲೈನಿಗೆ ಔಟ್ ಲೈನ್ ಅಂತಾರೆ. ಸೊ ಸೆಂಟರ್ ಇದು ಮಿಡ್ಲು, ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಟೆಕ್ಸ್ಟ್ಗೆ, ಎಮ್ ಅನ್ನೋ ಟೆಕ್ಸ್ಟ್ಗೆ ಇನ್ಸೈಡ್ ಹಾಕಿದ್ದೀನಿ. ಇನ್ಸೈಡ್ ಬಾರ್ಡರ್ ಹಾಕಿದ್ದೀನಿ. ಅಂತಂತಂದರೆ ಇನ್ಸೈಡ್ ಬಾರ್ಡರ್ ಅಂತಂದರೆ ಈ ಟೆಕ್ಸ್ಟ್ ನೋಡಿ ಈ ಥರ ಇದು ಫುಲ್ಲು ಒಂದು ದಪ್ಪ ಅಕ್ಷರವಾಗಿದೆ. ಇದು ಬ್ಲ್ಯಾಕ್ ಕಲರ್ ಟೆಕ್ಸ್ಟ್ ಇದೆಯಲ್ಲ, ಇದು ಸ್ವಲ್ಪ ಮಾತ್ರ ಬಂದಿದೆ. ಅಂದರೆ ಒಳಗಡೆ ರೆಡ್ ಕಲರ್ ಬಾರ್ಡರ್ ಆಗಿದೆ. ಓಕೆ, ಇದು ಸೆಂಟರ್ ಅಂತಂದರೆ ಇದು ಟೆಕ್ಸ್ಟ್ ಅರ್ಧ ವಿತ್ ಇದು ಅರ್ಧ, ರೆಡ್ ಕಲರ್ ಅರ್ಧ, ಟೆಕ್ಸ್ಟ್ ಅರ್ಧ, ರೆಡ್ ಕಲರ್ ಅರ್ಧ ಒಂದು ಟೆಕ್ಸ್ಟ್ ಆಗಿ ಕನ್ವರ್ಟಿಂಗ್ ಆಗಿದೆ. ಸೊ ಸೆಂಟರ್ ಅಂದರೆ ಮಧ್ಯದಲ್ಲಿರ್ತಕ್ಕಂಥದ್ದು. ಇವತ್ತು ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.